ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವೊಂದು ಒಳ್ಳೆ ಒಂದು ಸ್ವೀಟ್ ಮಾಡುವ. ಇದೊಂದು ಡಿಫ್ರೆಂಟಾದ ಸ್ವೀಟ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ. ಅದು ನೋಡಿ ನೀವು ಸಹ ಮಾಡಲಿಕ್ಕಾದರೆ ಪ್ರಯತ್ನ ಮಾಡಿ. ಹೇಗಾಗಿದೆ ನೋಡುವ. ನಾನು 1 ಲೋಟ ಸಬ್ಬಕ್ಕಿ ತಗೊಂಡಿದ್ದೀನಿ. ಇದು ಚಿಕ್ಕ ಸಬ್ಬಕ್ಕಿ ಅಲ್ಲ, ಸಾಧಾರಣ ಮೀಡಿಯಮ್ ಸಬ್ಬಕ್ಕಿ. ನಾವು ಪಾಯಸ ಎಲ್ಲ ಮಾಡ್ತೀವಲ್ಲ ಅದೇ ಸಬ್ಬಕ್ಕಿ. ಇದನ್ನು ಚೆಂದ ಮಾಡಿ ತೊಳೆದು ನಾವು ಇದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನೊಂದು 2 ರಿಂದ 3 ಗಂಟೆಗಳ ನೆನೆಸಿಡುವ. ಇದಂದರೆ ಇದು ಸಬ್ಬಕ್ಕಿ ಮುಳುಗುವಷ್ಟು ನೀರು ಹಾಕಿದರೆ ಸಾಕು. ನಮಗೆ ಹಾಕಿ ಅದನ್ನೊಂದು 2 ಗಂಟೆಯಿಂದ 3 ಗಂಟೆ ನೆನೆಸಿಡುವ. ಹೀಗೆ ನೋಡಿ, ಹೀಗೆ ನೆನೆಸಿ ಬಾಯಿ ಮುಚ್ಚಳ ಮುಚ್ಚಿ ನೆನೆಸಿಡುವ. ಇದು ನೆನೆಯುವಾಗ ನಾವೊಂದು 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ ನಾನು. ಇದನ್ನು ಚೆಂದ ಮಾಡಿ ಕುದಿಸಿ ದಪ್ಪ ಆಗಬೇಕು. ನಮಗೆ ಇದು ಹಾಲು ಗಟ್ಟಿ ಆಗಬೇಕು. ಹಾಗೆ ಚೆಂದ ಮಾಡಿ ಕುದಿಸ್ಲಿಕ್ಕೆ ಇಡುವ. ಇಲ್ಲಿ ನಾನು ಇದಕ್ಕೆ ಸಕ್ಕರೆ ಹಾಕ್ತಿಲ್ಲ, ಬಾದಾಮ್ ಮಿಕ್ಸ್ ಪೌಡರ್ ಹಾಕ್ತಿದ್ದೀನಿ. ಅದರಲ್ಲಿ ಸಕ್ಕರೆ ಇರ್ತದೆ, ಹಾಗಾಗಿ ನಾನು ಸಕ್ಕರೆ ಹಾಕ್ತಿಲ್ಲ. ಅದರಲ್ಲಿ ಸ್ವಲ್ಪ ನಮ್ಮ ಬಾದಾಮ್ ಮಿಕ್ಸ್ ಸ್ವಲ್ಪ ಕಲರ್ ಸಹ ಬರ್ತದೆ ಮತ್ತು ಒಳ್ಳೆ ಪರಿಮಳ ಸಹ ಬರ್ತದೆ ಅಂತೇಳಿ ನಾನು ಸಕ್ಕರೆ ಹಾಕದೆ ಇದನ್ನು ಹಾಕಿದೆ. ಚೆಂದ ಮಾಡಿ ಕುದಿಬೇಕಿದು. ಇದು ಹಾಲು ಉಂಟಲ್ಲ, ನಮಗೆ ದಪ್ಪ ಆಗಿ ಸಿಗಬೇಕು. ನಿಮಗೆ ಬೇಕಿದ್ರೆ ತೆಳು ಮಾಡ್ಕೊಳ್ಳಿ. ನಾನು ಸ್ವಲ್ಪ ದಪ್ಪ ಮಾಡ್ತಾಯಿದ್ದೀನಿ, ಹಾಗಾಗಿ ಸ್ಪೂನಲ್ಲಿ ತಿನ್ನುವ ಹಾಗೆ ಮಾಡ್ತಾಯಿದ್ದೀನಿ. ನೋಡಿ, ಇದೀಗ ಸಬ್ಬಕ್ಕಿ ನೋಡಿ ಚೆಂದ ಮಾಡಿ ಇದಾಗಿದೆ. ಇದಕ್ಕೆ ನಾನು ಒಂದು 10 ರೂಪಾಯಿಯಷ್ಟು ಪ್ಯಾಕೆಟ್ ಬರ್ತದೆ ನೋಡಿ, ಅದರಲ್ಲಷ್ಟು 1 ಪ್ಯಾಕೆಟು ಹಾಲಿನ ಪುಡಿ ಹಾಕ್ತಾಯಿದ್ದೀನಿ. ಹಾಲಿನ ಪುಡಿ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡುವ. ಇದನ್ನು ಮಿಕ್ಸ್ ಮಾಡಿ ಉಂಡೆ ಮಾಡ್ಕೊಳ್ಬೇಕು. ಎಷ್ಟು ಉಂಡೆ ಮಾಡ್ಕೊಳ್ಬೇಕಂದ್ರೆ ನಾವೀಗೆ ರಸಗುಲ್ಲದಾಗಿ ಉಂಡೆ ಮಾಡ್ತೀವಲ್ಲ ಆ ಥರ ಉಂಡೆ ಮಾಡ್ಕೊಳ್ಬೇಕು. ಉಂಡೆ ಮಾಡಿ ಒಂದು ಚಿಕ್ಕದಾಗಿ ಉಂಡೆ ನಿಮಗೆ ಹೇಗೆ ಉಂಡೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ನಾನು ಉಂಡೆ ಮಾಡ್ಕೊಂಡು ನೋಡಿ ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ ನಾನು. ಹಾಗೆ ಸಾಕು ಅಂತ, ನಮ್ಮ ಚಿಕ್ಕ ಮಕ್ಕಳು ಯಾರಿಲ್ಲಲ್ಲ, ಹೀಗೆ ಉಂಡೆ ಸಾಕು ಅಂತ ಮಾಡಿದೆ. ಈ ಹಾಲಿಗೆ ನಾವು ಇದು ಬಾದಾಮ್ ಮಿಕ್ಸ್ ಮಾಡಿದಿಲ್ಲ, ಅದಕ್ಕೆ ನಾವು ಈಗ ಚಿಕ್ಕದಾಗಿ ಸ್ಲೋ ಗ್ಯಾಸಲ್ಲಿ ನಾವು ಮಾಡಿದ ಉಂಡೆಯನ್ನು ಅದರೊಳಗೆ ಹಾಕಬೇಕು. ಹೀಗೆ ಹಾಕಿ ಸ್ಲೋ ಗ್ಯಾಸಲ್ಲಿ ಬೇಯಬೇಕು. ಸಬ್ಬಕ್ಕಿ ಬೆಂದು ಅದಲ್ಲಿಗೆ ಗಟ್ಟಿ ಆಗ್ತದೆ. ನಿಮಗೆ ಬೇಕಿ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ, ಚೆಂದ ಕಾಣ್ತದೆ. ಅದು ಸಹ ಮಕ್ಕಳೊಂದು ಇಷ್ಟಪಟ್ಟು ತಿಂತಾರೆ, ಮಕ್ಕಳಿಂದ ದೊಡ್ಡವರಿಗೆ ಇಷ್ಟಪಟ್ಟು ತಿಂತಾರೆ. ಹೀಗೆ ಹಾಕಿ ಚೆಂದ ಮಾಡಿ ಸ್ಲೋ ಗ್ಯಾಸಲ್ಲಿ ಬೇಯಲಿಕ್ಕೆ ಇಟ್ಟರೆ ಆಯಿತು ನೋಡಿ. ತಿನ್ನುವಾಗ ಒಂದು ಖುಷಿ ಸಹ ಆಗ್ತದೆ, ಒಂದು ಕಲರ್ ಚೆಂದಾಗಿ ಟೇಸ್ಟಾಗಿ ಬರ್ತದೆ. ಬಾದಾಮ್ ಮಿಕ್ಸ್ ಪೌಡರ್ ಹಾಕಿದ್ರೆ ಕಲರ್ ಟೇಸ್ಟಾಗಿ ಬರ್ತದೆ. ಹೀಗೆ ನೋಡಿ ಕುದ್ದಿ ಬಂದಿದೆ ನೋಡಿ, ಹೀಗೆ ಉಂಡೆಯಾಗಿ ಬಂದಿದೆ. ನಾನು ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದ ಕಾರಣ ನಿಮಗೆ ಗೊತ್ತಾಗ್ತಾಯಿಲ್ಲ. ಅದು ಸ್ವಲ್ಪ ಹಾಲು ನೀರಾಗಿದ್ದರೆ ಇದು ರಸಗುಲ್ಲ ಇದು ಕ್ಲೀನಾಗಿ ಬರ್ತದೆ. ನೋಡಿ, ಒಂದ್ಸಲ ಪ್ರಯತ್ನ ಮಾಡಿ. ಹಾಗೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.